ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸೊ ಇವತ್ತಿನ ವಿಡಿಯೋದ ವಿಶೇಷತೆ ಏನು ಅಂತಂದರೆ ಕಾಂಚೀಪುರಂಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಕೆಲಸದ ಮೇಲೆ. ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ 3 ಗಂಟೆ ಬೆಳಗಿನ ಜಾವ. ಸೊ ತುಂಬ ವರ್ಷ ಆಗೋಯಿತು ಬೆಳಗ್ಗೆ 3 ಗಂಟೆಗೆಲ್ಲ ಎದ್ದು. ಸೊ ವೇಟಿಂಗ್ ಫಾರ್ ಮೈ ಫ್ರೆಂಡ್ ಟು ಗೋ. ಸೊ ನಾನು ಮತ್ತು ನನ್ನ ಫ್ರೆಂಡು ಮತ್ತು ಅವನ ವೈಫ್ ಹೋಗ್ತಾಯಿದ್ದೀವಿ. ನೋಡೋಣ ಹೇಗಿರುತ್ತೆ ಜರ್ನಿ. ಜಸ್ಟ್ ಐ ವಾಂಟೆಡ್ ಟು ಕ್ಯಾಪ್ಚರ್. ಬನ್ನಿ ಹೋಗೋಣ. ಔಟ್ ಸೈಡ್ ಈಚೆ ಎಷ್ಟು ಕತ್ಲಿದೆ ಅಂತಂದರೆ ಫುಲ್ ಡಾರ್ಕ್ ಆಗಿದೆ. ಟೈಮ್ ಬಂದು 4 o'clock. ಈಗ ನೋಡಿ, ಕೋಳಿ ಎಲ್ಲ ಕೋಳಿ ನವಿಲು ಪಿಕಾಕು ಎಲ್ಲ ಹೋಗ್ತಾ ಇದೆ. ಫೀಲ್ ಸೋ ಸ್ಕೇರಿ. ಸೊ ಮುರುಗನ್ ಹೋಟ್ಲಿಗೆ ಇಲ್ಲಿ ತಮಿಳ್ ಹೋಟ್ಲ. ಸೊ ನಾವಿವಾಗ ಟಿಫನ್ಗೆ ಬಂದಿದ್ದೀವಿ. ಫಸ್ಟ್ ಸ್ಟಾಪು ಟೈಮ್ ಬಂದು 6:30. ಸೆಕೆಂಡ್ ಸ್ಟಾಪ್. ಸೊ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ದಿ ಗ್ರೇಟ್ ಮ್ಯಾನ್ ಮಂಜುನಾಥ್. ಅಲ್ಲ ಮಚ್ಚ, ಫಸ್ಟ್ ಟೈಮ್ ವಿಡಿಯೋ ನಾನು ಬರ್ತಾ ಇದೆಯಲ್ಲ, ನೀನು ಇಂಟ್ರೊಡ್ಯೂಸ್ ಮಾಡಿಲ್ಲ. ಯುವರ್ ಗ್ರೇಟ್ ಮ್ಯಾನ್ ಅಂತ. ಸೊ ಹಿಸ್ಟ್ರೀಸ್ ಎಲ್ಲ ಜಾಸ್ತಿ ಇದೆ, ಸ್ಟೋರಿ ಎಲ್ಲ. ಐ ಟೆಲ್ ಯು. ಏನು ತಗೊಂತೀಯಮ್ಮ? ಏನು ಬೇಡ ಯಾಕೆ ನಿಮಗೆ? ನನಗೆ ಇಡ್ಲಿ, ಸುಮ್ಮನೆ ಒಂದು ಇಡ್ಲಿ ತಿನ್ಬಿಡು ಸಾಕಾಗುತ್ತೆ. ಹಾಂ, 3 ಪ್ಲೇಟ್ ಇಡ್ಲಿ. ಸಾಂಬಾರ್ ಡಿಪ್ ಇದೆಯಾ? ಒಂದು ಸಾಂಬಾರ್ ಡಿಪ್ಪು, 2 ವಡಾನು ಡಿಪ್ಪು ಒಂದು. ಸೊ ಕಾಣಿಸ್ತಿದ್ದೀರಾ? ಮಾಡು ಕಾಣಿಸಿಲ್ಲ ಅಂದರೆ ಏನು ಮಗ, ಏನಾದರೂ ಹೇಳು. ನಾವೇನಿಲ್ಲ ತುಂಬ. ಸೊ ನಾವೆಲ್ಲ ದೊಡ್ಡ ಮನುಷ್ಯರು, ನೀವು ಛೋಟಾ ಬ್ಲಾಗರ್ಸು. ಆ್ಯಕ್ಚುಲಿ ಕಾಂಚೀಪುರಂ ಒಂದು ಸಡನ್ನಾಗಿ ಆಗಿದ್ದು ಟ್ರಿಪ್ಪು. ಒಂದು ಕೆಲಸದ ಮೇಲೆ ವಿ ಆರ್ ಗೋಯಿಂಗ್. ಎಲ್ಲ ಬಿಡು, ಎಲ್ಲ ಕಾಣಿಸುತ್ತೆ ಬಿಡು. ಫ್ರೇಮ್ ಇದೆ ಬಿಡು ಮಚ್ಚ, ನಿನ್ಗೆಲ್ಲ ಗೊತ್ತಾಗಲ್ಲ ಇರೋ. ನೀನೇನೋ ಬ್ಲಾಗರ್. ದೊಡ್ಡ ಮನುಷ್ಯರೇ ಮಾಡಿ. ಸೊ ನಾನು ಕೇಳಿದೆ ಮಂಜುನ. ಸೊ ಅವನು ಫ್ರೀ ಆಗಿದ್ದ, ಅದಕ್ಕೆ ಈಗ ಗೋಯಿಂಗ್. ಸೊ ಕಾಂಚೀಪುರಂಗೆ ಇಲ್ಲಿಂದ ಎಷ್ಟು, ಒಂದು 290 ಇದೆಯಾ? ಇಲ್ಲಪ್ಪ, ಇಲ್ಲಿಂದ 200 ಹೋಗ್ಬೋದು ಅಷ್ಟೇ. ಓಕೆ, ಅಲ್ಲಿಂದ 255 ಇತ್ತು. 255. ಸೊ ಇಲ್ಲೇ ಕೋಲಾರಿಗೆ ಬಂದು ನಾನು ಪಿಕ್ ಮಾಡಿಕೊಟ್ಟ ಜಸ್ಟ್. ಸೊ ಫಸ್ಟು ಒಂದು ಬ್ರೇಕ್ಫಾಸ್ಟ್ ಆಗಲಿ ಅಂದ್ಬಿಟ್ಟು ಒಂದು ಕ್ವಿಕ್ ಸ್ಟಾಪ್ ಮಾಡಿದ್ದೀವಿ. ಜಸ್ಟ್ ಇಡ್ಲಿ ಆರ್ಡ್ರ್ ಮಾಡಿದ್ದೀವಿ ಬಂದಮೇಲೆ. ಸೊ ನಮ್ಮ ಜೊತೆ ಇನ್ನೊಬ್ಬರು ಹೊಸ ಕ್ಯಾಂಡಿಡೇಟು ಆ್ಯಡ್ ಆಗಿದ್ದಾರೆ. ಸೊ ದಟ್ ಈಸ್ ಅನದರ್ ದ್ಯಾನ್ ಹೇಮಾ ಬಂದು ಮಂಜು ವೈಫು. ಏನೇಮ್ಮ ಫಸ್ಟ್ ಟೈಮ್ ನಮ್ಮ ಜೊತೆ ಟ್ರಿಪ್ಪು ಯಾವ ಥರ, ಏನು ಅನ್ನಿಸ್ತಿದೆ? ಮೀ ಯು ಆ್ಯಂಡ್ ಮಂಜು. ಆ್ಯಂಡ್ ನಾನು ನೀನು ಲಾಸ್ಟ್ ಟೈಮು ಹೋಗಿರೋದಂದರೆ ಮಂತ್ರಾಲಯಗೆಲ್ಲ ಹೋಗಿದ್ದೀವಿ ಅಷ್ಟೇ ತಾನೆ, ಲಾಂಗ್ ಅಂತಂದರೆ ಫುಡ್ಸ್ಗಳು ಅಷ್ಟೇ. ಇಡ್ಲಿ ಬಂತು ಫ್ರೆಶ್. ಡಿಪ್ಪಲ್ಲಿದ್ದ ಎಲ್ಲ? ಅದು ಡಿಪ್. ಬಿಡು ನಿನಗೆ ಡಿಪ್ಪ ಸಖತ್ ಎಲಿಗೆಂಟ ಕಾಣಿಸ್ತಿದೆಯಲ್ಲ ಮಚ್ಚ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಈಗ ಹೊರಟಿದ್ದೀವಿ. ಸೊ ನಾವು ಮಾಡಿದ ಬ್ರೇಕ್ಫಾಸ್ಟು ಇಲ್ಲಿ ಮುರುಗನ್ ಇಡ್ಲಿ ಅಂತ. ಸೊ ಈಗ ನೆಕ್ಸ್ಟ್ ಸ್ಟಾಪ್ ಎಲ್ಲೂ ಇಲ್ಲ, ಇನ್ನು 10 ಗಂಟೆಗೆ ಮ್ಯಾಕ್ಸಿಮಮ್. ಬನ್ನಿ ಹೋಗೋಣ. ಟುಡೇ ನಾವಿವತ್ತು ಪೋಲೋಲ್ಲಿ ಹೋಗ್ತಾ ಇದ್ದೀವಿ. ಸೊ ಹೇಗಿದ್ದಪ್ಪ ಬ್ರೇಕ್ಫಾಸ್ಟ್ ಎಲ್ಲ ಮಸ್ತ್ ಮಗ. ಚೆನ್ನಾಗಿತ್ತಾ? ಬ್ರೇಕ್ಫಾಸ್ಟ್ಗೆ ಏನು ಕಡಿಮೆ ಇಲ್ಲ. ಏಮ್ಮ ಹೆಂಗಿತ್ತು? ಚೆನ್ನಾಗಿತ್ತು. ಏನು ತಿಂದಿದ್ದು ನೀನು? ಚಟ್ನಿ, ಸಾಂಬಾರ್ ತಿಂದಿಲ್ಲ. ಬ್ರೇಕ್ಫಾಸ್ಟ್ ತಿಂದಮೇಲೆ ಸ್ವಲ್ಪ ಎನರ್ಜಿ ಎಲ್ಲ ಬಂದಂಗಿದೆಯಲ್ಲ ಮಚ್ಚ. ಬ್ರೇಕ್ಫಾಸ್ಟ್ ಎನರ್ಜಿಗೆ ಏನು ಬರುತ್ತೆ? ಅಲ್ಲ, ಬೇಡ 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 ಅಂತ ಇದ್ದು ಅಲ್ವಾ? ಆರಣ ರೆಡಿ ಹೋಗೋಣ.
ಮಾರ್ನಿಂಗು ತಿನ್ನೋದಕ್ಕಾಗಲ್ಲ, ಬಟ್ ಟ್ರಾವೆಲಲ್ಲಿ ಎನರ್ಜಿ ಬೇಕಾಗುತ್ತಲ್ಲ. ಮ್ಯಾಪು ಹೋಗ್ಬಿಡು, ಹಿಂಗೆ ಹೋಗ್ಬಿಡು. ಅಲ್ಲ, ಈ ಕಾರ್ನರಿಂದ ಹಿಂಗೆ ಹೋಗ್ಬಿಡು. ನಾನು ಹಾಕ್ತೀನಿ ಹೋಗೋ. ನಿನ್ಗೆ ಯಾಕೆ ಸಾಂಗ್ಸು ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತದೆ ಅಂದರೆ ಗ್ಲಾಸ್ ಫುಲ್ ಗಲೀಜಾಗಿರೋದು ಮಚ್ಚ. ನಾನು ನಿಮ್ಮ ಮನೆ ಹತ್ರ ಬಂದಿದ್ದೆ, ಮನೆ ಹತ್ರ ಬರೋಣ ಗ್ಲಾಸ್ ಒರೆಸ್ಕೊಂಡು ಬಿಡೋಣ ಅಂತ ಅನ್ಕೊಂಡಿದ್ದೆ. ಈಗ ನಿನ್ನೆ ಬೆಳಿಗ್ಗೆ ಫುಲ್ ವಾಶ್ ಮಾಡಿದ್ನಲ್ಲ, ಇವತ್ತೇನಕ್ಕೆ ವಾಶ್ ಮಾಡೋದು ಅಂತ ಎತ್ತಿದೆ. ನೋಡಿದ್ರೆ ಮೇಲೆಲ್ಲ ಸ್ವಲ್ಪ ಗಲೀಜಿದ್ದಕ್ಕೆ ವೈಪರ್ ಆಗಿದೆ. ಅದು ಆ ಕಡೆ ಹಂಗೆ ಗಲೀಜು ಕಾಣಿಸ್ತು. ಮತ್ತೆ ಇನ್ನೇನಪ್ಪ ಸಮಾಚಾರ? ಸೂರ್ಯ ದೇವ ಅಂತೂ ಸರಿಯಾಗಿದ್ದಾನಲ್ಲ. ಕಾಪಿ ರೇಟ್ಸ್ ಬರುತ್ತೆ ಮಚ್ಚ. ಹಂಗೆ ಅವನಪ್ಪ. ಈ ರೂಟಲ್ಲಿ ಹೋಗಿದ್ಯಾ ತಮಿಳ್ನಾಡಿಗೆ? ಈ ರೂಟಲ್ಲಿ ತಮಿಳ್ನಾಡಿಗೆ ಹೊತ್ತು ಜರ್ನಿ ಮಾಡಿಲ್ಲ, ಬಟ್ ಆಂಧ್ರ ಮುಳ್ಬಾಗ್ಲೆಲ್ಲ ಜರ್ನಿ. ತಿರುಪತಿಗೆಲ್ಲ ಹೋಗಿರ್ತೀಯ? ಹೋಗಿದ್ರೆ ಈ ರೂಟಲ್ಲಿ ಅಲ್ವಾ? ತಿರುಪತಿ ಬಾರಿಸಿದ್ದೀನಿ. ಮೆಜಾರಿಟಿ ತಿರುಪತಿನೇ ಈ ರೂಟು. ನಾನು ಮುಳ್ಬಾಗ್ಲು ಮುಳಬಾಗ್ಲು ಅದು ಬಿಟ್ರೆ ತಿರುಪತಿ ಬಿಟ್ರೆ ಸೆಕೆಂಡ್ರಿ ಅದೇ ಇದಕ್ಕೆ ಬಂದ್ರೆ ಕೋಟಿಲಿಂಗೇಶ್ವರ ಬಂದ್ಬಿಟ್ಟು ಹಂಗೆ ಸುತ್ತಾಡ್ಕೊಂಡು ಬರ್ತೀನಿ ನಾನು. ಹಂಗಾರೆ ಅವನಿಗೆಲ್ಲ ಹೋಗ್ಬಿಟ್ಟು ಬರ್ತೀನಿ ನಾನು. ಅವನಿಗೆಲ್ಲ ಹೋಗಿದ್ಯಾ? ಅವನಿಗಿಲ್ಲ. ಕುರುಮಲೆ ಎಲ್ಲ ಒಂದು ರೌಂಡ್ ಹೊಡಿತೀನಿ. ಹೋದ್ರೆ ತಮಿಳ್ನಾಡಲ್ಲಿ ಟೆಂಪಲ್ಸ್ಗೇನು ಕೊರತೆ ಇಲ್ಲಪ್ಪ? ಅವಕ್ಕೆಲ್ಲ ಕೊಡ್ತೇನೆ ಇಲ್ಲ. ನಿನಗೇನು ಬೇಕೋ, ಯಾವ ಥರ ಬೇಕು ದೇವಸ್ಥಾನ. ನಾನು ಯಾವಾಗಲೂ ತಮಿಳ್ನಾಡಿಗೆ ಸ್ಕೂಲಲ್ಲಿ ಯಾವಾಗಲೂ ಟ್ರಿಪ್ ಕರ್ಕೊಂಡು ಹೋಗಿದ್ರು. 9th ಅಲ್ಲೋ 10th ಅಲ್ಲಿ ಇರಬೇಕಾದ್ರೆ ಮಚ್ಚ. ಅವಾಗ ಅದು ಬೇಲಂಗಣಿ ಬೀಚು ಎಲ್ಲ ಇದೆ ನೋಡು. ಗೊತ್ತು. ನಾನು ಅಲ್ಲಿ ಎಲ್ಲ ಅವಾಗ ಹೋಗಿರೋದು. ನಾನು ಜೀವನದಲ್ಲಿ ಬೇಲಂಗಣಿಗೆ ಹೋಗಿಲ್ಲ, ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ. ನೋಡೋಣ ಮುಂದಕ್ಕೆ ಏನಾದ್ರೂ ಇದ್ರೆ ಹೋಗೋದ ಬೇಡವ ಅಂತ. ಹೋಗ್ತಾ ಇದ್ದೀವಿ. ಸೊ 2ನೇ ಟೋಲ್ ಸಹ ಬಂತು. ಇನ್ನೂ ಐ ಥಿಂಕ್ 200+ ಇದೆಯಲ್ಲ ಮಚ್ಚ? 200+ ಇಲ್ಲಪ್ಪ, ಅರೌಂಡ್ 150 to 160 ಇರ್ಬೋದು ಅಷ್ಟೇ. ಟು ಅವರ್ ಡೆಸ್ಟಿನೇಷನ್ ಏನೋ 150 ಕಿಲೋಮೀಟರ್ಸ್ ಅಷ್ಟೇ. ಹೋಗಲ್ಲ ಅಷ್ಟೇ ಇರೋದು. ಇನ್ನೂ ನನಗೆ ಅನ್ಸಿದ್ವಂಗೆ 200 ಇರುತ್ತೆ. ಇಲ್ಲ, ನಮ್ಗೆ ಅಲ್ಲಿಂದ ಎಷ್ಟು ತೋರಿಸ್ತು? 350 ತೋರಿಸ್ತಾ, 250 ತೋರಿಸ್ತಾ. 280. ನಾವು ಆಲ್ರೆಡಿ 80 ಕಿಲೋಮೀಟರ್ಸ್ ಮೇಲೇನೆ ಜರ್ನಿ ಮಾಡಿಲ್ಲ. ಮೇ ಬಿ ನೋಡೋಣ, ಮ್ಯಾಪ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅಲ್ಲ, ಈ ಟೋಲ್ ಗೇಟ್ ಏನು ಎಷ್ಟು ಬೇಗ ಬಂತ? ಇದು ಬಾರ್ಡ್ರು, ಇದು ನಮ್ಮ ಕರ್ನಾಟಕ ಆಂಧ್ರ ಬಾರ್ಡ್ರು ಅಂತ. ಟೋಲ್ ಗೇಟ್ ಬಂತು. ಎಷ್ಟು ಕಟ್ಟಾಗುತ್ತೆ ಮಚ್ಚ? 45. ಓಕೆ, 45 or 50 ಮೇಕ್. ಟೋಲ್ ಪಾಸ್ ಆಗಿ ಹೋಗ್ತಾ ಇದ್ದೀವಿ. ಕಾರಲ್ಲಿ ಈಗ ಸ್ವಲ್ಪ ಗ್ಲಾಸ್ ಎಲ್ಲ ಗಲೀಜಾಗಿರೋ ಕಾರಣದಿಂದ ಒಂದು ಕ್ವಿಕ್ ಸ್ಟಾಪ್ ಹಾಕಿ ಅಂಗಡಿ ಹತ್ರ ನಿಲ್ಲಿಸಿರೋ ಕಾರಣ ಉದ್ದೇಶ ಏನಾದರೂ ಬೇರೆ ಏನಿಲ್ಲಪ್ಪ, ಒಂದು ಪ್ಯಾಕೆಟ್ ದಮ್ ಹೊಡೆಯೋಣ ಅಂತ. ಹೌದಾ? ಇದನ್ನೆಲ್ಲ ಕಟ್ ಮಾಡಲ್ಲ, ಪರವಾಗಿಲ್ಲ, ಹಾಕ್ಬಿಡು. ಮೀಟರ್ ಬೇಕು, ಮೀಟರ್ ಬೇಕಂತ ದಮ್ ಹೊಡೆಯೋದು ಹಾಕ್ತೀಯಾ? ಏಮೋ ಎದ್ದಿದ್ದಾಳಾ? ಏನೇಮ್ಮ ಎದ್ದಿದ್ಯಾ? ಅಣ್ಣ ನಿನ್ಗೆ ಇದು ಇಂಡೈರೆಕ್ಟ್ ಆಗಿ ಅಲ್ಲ, ಡೈರೆಕ್ಟ್ ಆಗಿ ಬನ್ನಿ ಸ್ವಲ್ಪ. ಅಲ್ಲ ಅಮ್ಮ, ನಿನ್ ಮುಂದೆನೆ ಇಟ್ಕೊಂಡು ಇವ್ನು ಈ ತರ ಮಾತಾಡ್ತಾನೆ ಅಂದ್ರೆ ಏನು? ಓ, ಮ್ಯಾಚ್ ಬಾಕ್ಸ್ ಎಲ್ಲ ಇಟ್ಟಿದ್ಯಲ್ಲ ಮಚ್ಚ. ನಿನ್ಗೇನಾದ್ರು ಬೇಕಾ? ಸೊ ವಿ ಆರ್ ಬೈಯಿಂಗ್ ವಾಟರ್ ಬಾಟಲ್. ಯಾವ್ದು ತಗೋತಾ ಇದೆಯಾ? 2 ಲೀಟ್ರ್ ತೊಗೊಂಬಿಡೋದು ಬೆಸ್ಟು, ಚೆನ್ನಾಗಿರ್ತಿತ್ತಲ್ಲ. 35 ಅಲ್ಲ 40 ಆಗಲಿ. ಹೌದು, ಅದು ಎಷ್ಟಿದೆಯಾ ಅಷ್ಟೇ ಸಾಕು. ಏನೋ ಮಚ್ಚ, ಹುಡುಗನ ಪಂಚಿಗೆ ಕೊಡ್ತಾನಲ್ಲ, ಹುಡುಗನ ಪಂಚಿಗೆ ಕೊಡ್ತಾನೆ. 2 ಲೀಟ್ರ್ ಬಾಟ್ಲ್ ಕೊಡು ಅಂದರೆ
35 ರೂಪಾಯಿ ಅಂತಂದ. 35 ಅಲ್ಲ 40 ಆಗಲಿ ಕೊಡು ಮಗ ಅಂದ್ರೆ ಆಯ್ತು 40 ರೂಪಾಯಿ ಕೊಡು ಅಂತ. ಹೆಂಗೆ ಡೆವಲಪ್ಮೆಂಟ್ ಹಾಂ ಅಯ್ಯೋ ಈಗಿರೋ ಹುಡುಗರು ಜನರೇಷನ್ ಹಂಗಿದೆ. ಅದೇ ನೋಡು, ಅವ್ನು ನಮ್ಮಂಥವ್ರನ್ನ ಎಷ್ಟು ಜನ ನೋಡ್ತಾನೆ ಹೇಳೋ. ತಗೊಂಡ್ಯಾ? ಇದೆಷ್ಟು 20 ತಾನೆ? ಹಾಂ, ಅದ್ರ ಬದಲು 2 ಲೀಟ್ರ್ ತೊಗೋಬೋದಾಗಿತ್ತಲ್ಲ. ಹೌದಾ? ಆಯ್ತು. ಹುಡುಗ ಹತ್ರ ಇನ್ನೊಂದ್ಸತಿ ಪಂಚ ಎಲ್ಲ ಕೊಡ್ಸ್ಕೊ ಬನ್ನಿ ಹೋಗಿ. ನೋಡು ಅವ್ನು ಹೆಂಗೆ ಹೇಳ್ದ ಅವನು. ಆಯ್ತೇನೋ? ನಿನಗಂತ ಖರ್ಚು ಮಾಡಿ ಟಿಶ್ಯೂ ಪೇಪರ್ ತಂದು ಒರೆಸ್ತಾ ಇದೀನಿ. ಖರ್ಚು ಮಾಡಿ ಟಿಶ್ಯೂ ಪೇಪರಾ? ಟಿಶ್ಯೂ ಪೇಪರ್ ಎಲ್ಲ ಒರೆಸ್ತಾ ಇರೋದು, ಖರ್ಚು ಮಾಡಿಲ್ಲ. ಏನ್ ಸುಮ್ಮನೆ ಮಗ ನನ್ನ ಸೈಡ್ ಇದಾರೆ, ನಾನು ಒಬ್ಬನೇ ಅಲ್ಲ, ಅರ್ಥ ಆಯ್ತಾ? ಇಲ್ಲಿ ನೀನು ಒಬ್ಬನೇ. ಹಾಂ, ಹುಷಾರಾಗಿರೋ ನಮ್ಮ ಹತ್ರ ಏನಾದರೂ ಅಲ್ಲ, ಹುಷಾರಾಗಿರೋ ನಮ್ಮ ಹತ್ರ ಏನಾದ್ರು ಮಾತಾಡ್ಬೇಕಂದ್ರೆ. ಬನ್ನಿ ಹೋಣ. ಏನು ಟ್ರಿಪ್ ಇದ್ದ ಆಯ್ತಾ ಏನು? ಕಾಸು ಕಾರಲ್ಲಿ ಇದೆ, ಇರೋ ಮಗ ಎತ್ಕೊ ಬರ್ತಾ ಇದೀವಿ. ನೀನು ಕಾಸು ಕೊಡದೆ ಓಡೋಗ್ಬಿಡ್ತೀವಾ? 30 ವರ್ಷದ ಜೀವನದಲ್ಲಣ್ಣ ಅಣ್ಣ ಒಬ್ಬರ ಜೊತೆ ಕಿತ್ತಾಡಿಲ್ಲಣ್ಣ ನಾನು. ಅಷ್ಟು ಒಳ್ಳೆ ಹೆಸರು ತಗೊಂಡಿರೋ ಹುಡುಗ ನಾನು ಪೆರೇಸಂದ್ರದಲ್ಲಿ. ನೀವು ಕೇಳಿ, ಒಬ್ಬರು ತಂಟೆಗೆ ಹೋದವನಲ್ಲ. ಹೆಂಗಿದ್ರೆ ಕೊಡೋ ಅಲ್ಲಿ ಇದ್ರಲ್ಲಿ 50 ಇದೆ ಕೊಡು. ತಗೊಳಪ್ಪ. ಏನು ನಿನ್ನ ಹೆಸರು? ಸೂರ್ಯ ರೆಡ್ಡಿನಾ? ಸೂಪರ ಮಗ. ಸ್ಕೂಲ್ಗೆ ಹೋಗ್ತೀಯಾ? ಎಷ್ಟನೇ ಕ್ಲಾಸು? ಏನು 50 ರೂಪಾಯಾ? ಏ ಬೇಡ. ಪ್ಲೀಸ್ ನೋ ನೋ ಬೇಡ. ಇದು ಬೂಮರ್ ಬೇಕಾ ಅವನಿಗೆ? ಅವ್ನು ನೋಡು 10 ರೂಪಾಯಿಗೆ ಚೇಂಜ್ ಕೊಡಲ್ಲ, ಏನಾದ್ರು ತಗೋ ಅಂತ ಅವನು. ಸರಿ, ಬೂಮರ್ ಅಂತ ತಗೊಳ್ಳೋಣ. ಅಲ್ಲ, ಚೇಂಜ್ ಕೊಡು 10 ರೂಪಾಯಿ ಅಂದ್ರೆ ಏನಾದ್ರು ತಗೋ, ಇಲ್ಲ ನಮ್ಗೆ ವ್ಯಾಪಾರ ಆಗ್ಬೇಕಲ್ಲ ಅಂತ ಅವನು ಅಲ್ಲಿ ಹೋಗ್ತಿದೆ. ಹಾಂ ಸರಿ, ಈ ಬೂಮರ್ ತಗೊಂಬಿಡು. ಇದೊಂದು 2 ಇದು ಬೇಕಾ? ಹ್ಯಾಪಿಡೆಂಟ್ ಒಳ್ಳೇದು ಅಭ್ಯಾಸ ಯಮ್ಮ. ಹ್ಯಾಪಿಡೆಂಟ್ ಇಲ್ಲಿ ತಿಂದು ಅಭ್ಯಾಸ. ಬೇರೆ ಕೆಲಸ ಇಲ್ಲ. 2 ಸಾಕು. 3 ಇನ್ನು ಬಾಂಬೆ ಇದೆಯಾ? ಬಾಂಬೆ ಅದಲ್ಲ, ಇನ್ನೊಂದಿಲ್ಲ. ಇದು ಚೆನ್ನಾಗಿರುತ್ತೆ ನೋಡು ಮಚ್ಚ. ತಗೊಳಪ್ಪ. ಲೋ 2 ಆದ್ರೆ 50 ಆಗ್ಲಿ ಬಿಡೋ. ಇವಾಗ ನಂತರ ಮತ್ತೆ ಸರಿ ಕೊಡು 50 ರೂಪಾಯಿ ಕೊಡು ಅಂತಾನೆ ಅವನು. ಅವ್ನು 2 ಚಾಕ್ಲೇಟು, ನಾನು 2. ನೋಡಪ್ಪ ನಂದು 2. ಸರಿ ಆಯ್ತಾ? ಬೇಕಾ? ಸೂಪರ್ ಆಗಿದೆ ಬಿಡ. ಸಾಕ್ ಬಿಡೋ. ಯಾರು ನಿನ್ ಬರ್ತಡೇನಾ? ಏ ಹ್ಯಾಪಿ ಬರ್ತ್ಡೇ. Happy birthday to you. Happy birthday to you. ಹ್ಯಾಪಿ ಬರ್ತ್ಡೇ. ತಗೋ, ಒಂದು ಸಾಕು ತಗೋ. ಥ್ಯಾಂಕ್ ಯು, ಬಾಯ್. ಸ್ಕೂಲ್ಗೆ ಹೋಗೋದು ಬಿಟ್ಬಿಟ್ಟು ಅಂಗಡಿಗೆ ಬಂದಿದ್ಯಾ? ಅಂಗಡಿಗೆ ಸ್ಕೂಲ್ಗೆ ಹೋದ್ರೆ ವ್ಯಾಪಾರ ಮಾಡೋದು ಯಾರಲ್ವಾ? ಒಂದು ಚಾಕ್ಲೇಟ್ ಡಬ್ಬ ತಗೊಂಡೋಗ್ಬಿಡು. 8 ಗಂಟೆಗಲ್ಲ, 8 9 ಗಂಟೆಗೆ ಸ್ಕೂಲ್, 7ವರೆ ಇನ್ನೂ ಟೈಮ್. ಓಕೆ ಬನ್ನಿ ಹೋಗೋಣ ಡೆಸ್ಟಿನೇಷನ್ಗೆ. ಯಾರು ವಿಶ್ ಮಾಡಿಲ್ಲ, ಅದಕ್ಕೆ ಅವ್ನು ನನ್ನ ಬರ್ಡೇ ಅಂದ್ಬಿಟ್ಟು ಹೇಳ್ಬಿಟ್ಟು. ಪಾಪ ನೋಡಿ ಅಟ್ಲೀಸ್ಟ್ ಹೇಳಿದ್ನಲ್ಲ. ಎಸ್ ವಿ ಆರ್ ಗೋಯಿಂಗ್. ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ತಗೊಂಡಿಲ್ಲ. ವಿ ಆರ್ ಗೋಯಿಂಗ್. ಎಷ್ಟು ಕಿಲೋಮೀಟರ್ ಇದೆ ಗುರು ಇವಾಗ? ಎಕ್ಸಾಕ್ಟ್ ಆಗಿ 160 ಕಿಲೋಮೀಟರ್. ನಾನು ಆಗಲೇ ಅಂದಿದ್ದು ಅಷ್ಟೇ. 160 ಕಿಲೋಮೀಟರ್ಸ್. 156. 2 hours 54 minutes ಇದೆ. 2 hours 54 minutesಗೆ ಹೋಗ್ತೀವಾ ಇಲ್ಲ ಇನ್ನೂ ಬೇಗ ಹೋಗ್ತೀವಾ?
ಡಿಪೆಂಡಬಲ್. ಆಲ್ಮೋಸ್ಟ್ ಹೆಚ್ಚು ಕಮ್ಮಿ ಅಲ್ಲೇ ಒಂದು ನಾವು 10-20 ಮಿನಿಟ್ಸ್ ಏನಿಲ್ಲ, ಅಲ್ಲ ಹೆಚ್ಚು ಕಡಿಮೆ ಆದ್ರೂ ಒಂದು 20 ಮಿನಿಟ್ಸ್ 30 ಮಿನಿಟ್ಸ್ ಹೆಚ್ಚು ಕಡಿಮೆ ಆಗೋದು ಅಷ್ಟೇ ಮಚ್ಚ. ಒಂದು 30 ಮಿನಿಟ್ಸ್ ಬೇಗ ಹೋಗ್ಬೋದು, ಇಲ್ಲ 30 ಮಿನಿಟ್ಸ್ ಬೇಗ ಲೇಟ್ ಆಗೋದು ಅಷ್ಟೇ. ನಾವೆಲ್ಲೂ ಬ್ರೇಕ್ ಕೊಡ್ದಂಗೆ ಒಂದೇ ಸಿಟ್ಟು ಉಳಿದ್ರೆ ರೀಚ್ ಅಪ್ ಅಂದ ಲೆಕ್ಕ. ಬ್ರೇಕ್ ಮ್ಯೂಸಿಕ್ ವರ್ಕ್ ಆಗ್ತಾ ಇಲ್ಲ, ಸ್ವಲ್ಪ ವೈಪ್ ಕನೆಕ್ಟ್ ಆಗ್ತಾ ಇದೆ. ಮ್ಯೂಸಿಕ್ಕೇ ಇಲ್ಲ ವೈಪ್ ಮಾಡೋದಕ್ಕೆ. ಏನ್ ಮಾಡೋದು, ನಿದ್ದೆ ಬರ್ತೈತೆ. ನೀನಾದ್ರೂ ಆಡಿ ಒಂದು ಎಂಟರ್ಟೈನ್ಮೆಂಟ್ ಮಾಡು, ಇಲ್ಲಾಂದ್ರೆ ಮ್ಯೂಸಿಕ್ ಆದ್ರೂ ಹಾಕ್ಸು. ನಮ್ಮ ಅಣ್ಣನ ಹೆಸರು ದಾಸ್ತ, ನಮ್ಮ ಅಣ್ಣ ಕೈ ಎತ್ತರ ಒಂದೇ ಗೂಸ, ನಮ್ಮ ಅಣ್ಣ ಕೈ ಗೂಸ ತಿಂದ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕು ಮಶಾನ ಬೇಕಾ ಡಿಸೈಡ್ ಮಾಡಲ್ಲೇ. ನೋಡಪ್ಪ, ನಾವು ಎಂಟರ್ಟೈನ್ಮೆಂಟ್ ಮಾಡಕ್ಕೆ ನಾವು ಕಾರ್ ಓಡಿಸ್ಬೇಕು. ಬೇಕಾದ್ರೆ ಈ ತರ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಇವೆಲ್ಲ ಬೇಡ ಇದು ಅಲ್ಲ ಏಮ, ನೀನು ನಿಜ ಇವ್ನಿಗೇನು ಹೇಳ್ತಾ ಇಲ್ಲ ನೀನು, ಅದಕ್ಕೆ ಇಷ್ಟೆಲ್ಲ ಹೇಳ್ತಾ ಇಲ್ಲ. ಹಿಂಗ್ ಹೋಗ್ಬೋದು ಆ ತರ ಎಂಟರ್ಟೈನ್ಮೆಂಟ್. ಅಲ್ಲ ಹೈವೇದಲ್ಲಿ ಹೌ ಕ್ಯಾನ್ ಯು ಡೂ ಲೈಕ್ ದಿಸ್ ಬ್ರೋ? ಹೈವೇದಲ್ಲಿ ಮಾಡಕ್ಕಾಗೋದು, ಹೋಗ್ಬಿಟ್ಟು ಸಿಟಿಯಲ್ಲಿ ಮಾಡಕ್ಕಾಗಲ್ಲ. ಅಲ್ಲ ನಿನ್ ಕರ್ಕೊಂಡ್ ಬಂದಿರೋದೇನು ಕೇಳೋ ನಾವು, ಸೇಫ್ ಕರ್ಕೊಂಡು ಹೋಗ್ತಾನೆ ಅಂತ. ಅದೇನೂ ಇಲ್ಲ, ಸುಮ್ನೆ ಕರ್ಕೊಂಡು ಬಂದಿದ್ಯಾ? ಮತ್ತೆ ಸುಮ್ನೆ ಕರ್ಕೊಂಡು ಬರ್ಬೇಕು. ಕಾರ್ ಡ್ರೈವರ್ ಇನ್ಸಲ್ಟ್ ಮಾಡ್ತಾ ಇದೀಯ ನೀನು. ಡೌಟೇ ಇಲ್ಲ. ಡ್ರೈವರ್ ನೀನು. ಹಂಗೆ ಡ್ರೈವರ್ ತರ ಓಡಿಸ್ತೀನಿ ಬಿಡಪ್ಪ. ಡ್ರೈವರು ನೀವೇ ಅಲ್ವಾ ಅಂದಿರೋದು, ನಾನು ಕಾರ್ ಡ್ರೈವರ್ ಆಗಾದ್ರೂ ಯೂಸ್ ಮಾಡ್ಕೊಳ್ಳಿ ಅಂತ. ಮೇಡಮ್ಗೆ ನಾನು ಡ್ರೈವರ್ ಅಪ್ಪ. ಇವನಿಗೆ ನಾನು ಡ್ರೈವರ್. ಕೌಂಟ್ರ್ ಕೊಡು ಅಮ್ಮ. ನೆಕ್ಸ್ಟ್ ಕಮಾನ್. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ಮೇಡಮ್ ನಾನು ಡ್ರೈವರ್. ಮೇಡಮ್ ಡ್ರೈವರ್. ಮೇಡಮ್ ಸಾರಥಿ ನಾನೇ. ಯಾವ ಡ್ರೈವರು ಬೇಡ ನನಗೆ, ನಂಗೆ ಕಾರ್ ಓಡಿಸೋದು ಹೇಳ್ಕೊಡಿ. ಅದೇನೇ ಇದ್ರು ಮೇಡಮ್ ಸಾರಥಿ ನಾನೇ. ನೀನ್ ಸಾರಥಿ ಅಲ್ಲ, ಸಾರಥಿ ಬಂದು ಕಾರು. ಸರಿ ಮೇಡಮ್. ನೀನ್ ಡ್ರೈವರ್ ಅಷ್ಟೇ. ಪರವಾಗಿಲ್ಲ. ಏನಂದ್ರೆ ಇವಾಗ ನೀನ್ ಡ್ರೈವರ್ ಅಷ್ಟೇ. ನೀನ್ ಇವಾಗ ಏಮ ಫುಲ್ ಖುಷಿ ಆಗೋದಾ? ಖುಷಿ ಅಲ್ಲ ಮಗ. ತಮಿಳ್ನಾಡಿಗೆ ಎಂಟ್ರಿ ಕೊಟ್ಬಿಟ್ರಲ್ಲ, ಇದು ಆಂಧ್ರ ಕಣೋ. ಖುಷಿ ಆಗ್ಬಿಟ್ರು. ಅಲ್ಲ ತಮಿಳ್ನಾಡಿಗೆ ಎಂಟರ್ ಆಗಿದ ತಕ್ಷಣ ನೋಡು ಅವ್ನ ಮುಖದಲ್ಲಿ ಸ್ಮೈಲ್ ನೋಡು. ಇದು ಆಂಧ್ರ ಕಣ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ. ನೀನು ಪೇಸ್ರಂಗೆ ಅಂತ ಅವನೇ. ಯಾಕ್ರೋಳು ಅಲ್ಲ ತಮಿಳ್ನಾಡಿಗೆ ಬಂದಿದ ತಕ್ಷಣ ಬಂದಲ್ಲಪ್ಪ ಅನ್ನೋ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅವ್ನಿಗೆ. ಹೌದೌದು. ಅಬ್ಬಬ್ಬಬ್ಬ ಏನೋ ಇಟ್ಟಿದ್ದಾರೆ. ರಿಟರ್ನ್ ಬರುವಾಗ ಹೊಸ ಮೇಲೆ ಕರ್ಕೊಂಡು ಬಿಡ್ತೀನಿ, ತೋರಿಸ್ತೀನಿ. ಹೊಸೂರು ಇಲ್ಲಿ ಬೆಂಗಳೂರು ಬೆಂಗಳೂರಲ್ಲಿ ಬಿಡ್ತೀನಿ, ಹೆಂಗಾದ್ರೂ ಮಾಡ್ಕೊಂಡು ಬಂದ್ಬಿಡಿ ಊರಿಗೆ. ಯಾವ ಕಡೆ ಹೋದ್ರು ಅದು ಹೊಸೂರು ತಮಿಳ್ನಾಡು ಸೈಡ್ ತಾನೆ. ನಮ್ಮ ಮನೆ ಹತ್ರ ಬಿಟ್ಬಿಡ್ತೀನಿ. ಅಲ್ಲಿಂದ ನೀವು ಹೆಂಗ್ ಬೇಕಾದ್ರೂ ಊರ್ಬೇಕು. ಬರೋವಾಗ ನೋಡ್ಕೊಳ್ಳೋಣ ಇರೋ. ತಮಿಳ್ನಾಡಿಗೆ ಬಂದ್ರೆ ಏನೋ ಒಂಥರ ಖುಷಿ ಮಚ್ಚ ನನಗೆ. ಹೌದಾ? ಸರಿ ಬಿಡಪ್ಪ, ಇರ್ಲಿ ಬಿಡು. ಅದು ಏಮ ಬ್ಲಡ್ ಇರುತ್ತಲ್ಲ ಏಮ. ಬೆಂಗಳೂರಲ್ಲಿ ಇದ್ದಷ್ಟು ಖುಷಿ ಬರಲ್ಲ ಇಲ್ಲಿ. ಬಟ್ ಇವಾಗ ನೋಡು ಕೋಲಾರ, ಬೆಂಗಳೂರು ಒಳಗಿದ್ರೆ ಆ ಖುಷಿ ಮಾತ್ರ. ಇದು ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು, ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇವಾಗ ಕತೆ ಇದಂಗಿದೆಯಲ್ಲಪ್ಪಿ. ಸುಮ್ನೆ ಇವಾಗ ಮಾತಿಗಷ್ಟೇ ಅಲ್ವಾ? ಇಲ್ಲ ಆ ಸಿಟಿ ಒಳಗಿದ್ರೆ ಆ ಖುಷಿ ಔಟ್ರು ಬಂದ್ರೆ ಸಿಗಲ್ಲ ಮಗ. ಹೌದೌದು, ಅದೇ ಖುಷಿ ನಿಮ್ ತಮಿಳ್ನಾಡಿಗೆ ಬಂದ್ರೆ ಸಿಗ್ತಾ ಇದೆ. ತಮಿಳ್ನಾಡಲ್ಲೂ ಸಿಗಲ್ಲ ಮಗ. ಚೆನ್ನೈಗೆ ಹೋದ್ರೆ ಏನೋ ಸಿಗ್ಬೋದು. ಓ ಚೆನ್ನೈಯಲ್ಲಿ ಏನಾದ್ರು ಇಟ್ಟಿದ್ಯಾ? ಏಮ ವಿಚಾರಿಸ್ತು ಗರ್ಲ್ ಸ್ವಲ್ಪ. ಫ್ರೆಂಡ್ ಇಟ್ಕೊಂಡಿದ್ದೀನಿ. ಚೆನ್ನಾಗಿ 2 ಗರ್ಲ್ ಫ್ರೆಂಡ್ಸ್ ಇಟ್ಕೊಂಡಿದ್ದಾರೆ. ಕಡಿಮೆ ಹೇಳ್ತೇನೆ. ಎರಡೇನಾದ್ರು ಒಂದು 10 ಇದೆ ಮಗ. ಹೌದಾ? ನಿನ್ ಮುಖಕ್ಕೆ ಅಷ್ಟಿಲ್ಲ ಬಿಡೋ ಮಗ. ಗೊತ್ತಿದೆ ಕೇಳ್ತಿಯಲ್ಲ ನೀನ್ ಎಂತ ದೊಡ್ಡ. ನೀನ್ ಹತ್ತಿದೆ ಅಂತ ಹೇಳಿದ್ರೆ ಇಲ್ಲಿ ನಂಬೋರ್ ಯಾರು ಹೇಳ? ಅದು ಕಾನ್ಫಿಡೆನ್ಸ್ ನೋಡು ನಿಂಗೆ, ಆ ಕಾನ್ಫಿಡೆನ್ಸ್ ನಾವು ಮೆಚ್ಚಬೇಕು. ಕಾನ್ಫಿಡೆನ್ಸ್ ಇರ್ಬೇಕು ಮಗ. ಈಗ್ಲೂ ಕ್ಯೂ ಕಾನ್ಫಿಡೆನ್ಸ್ ಇಲ್ಲ ಅಂದ್ರೆ ಹಿಂಗೋಗಕ್ಕಾಗಲ್ಲ. ಈಗ್ಲೂ ಏನೋ ನಮ್ಮ ಮದುವೆ ಮಾಡ್ಕೊಳ್ಳೋದಕ್ಕೆಲ್ಲ ಕ್ಯೂ ಅಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಸೀನ್ ಇಲ್ಲ. ಅಲ್ಲ ಮಾತ್ರನೇ ಇಷ್ಟೆಲ್ಲ ಮಾತಾಡ್ತೀಯ ಅಂದ್ರೆ ನಿನ್ಗೆ ಎಷ್ಟು ಧೈರ್ಯ ಇರ್ಬೇಡ ನಿನ್ಗೆ. ಎಂತ ಹತ್ರ ಮಾತಾಡ್ದೆ ನೀನ್ ರೋಡಲ್ಲಿ ಬರೋದು. ಇಲ್ಲಿ ಬಂದ್ಬಿಟ್ಗೆ ಇದೆ ಅದಕ್ಕೆ. My disappointment
is immeasurable. And my day is ruined. ಡಬಲ್ ಗುಂಡಿಗೆ ಇರೋದು ಬೇಕಾದ್ರೆ ಅದಕ್ಕೆ ಒಂದೊಂದು ಆಟಲ್ಲಿ ಒಂದೊಂದು ಗುಂಡಿಗೆದಲ್ಲಿ 5 ಜನ ನಿಂತ್ಕೊಂಡಿದ್ದೀಯ ಅಲ್ಲ, ಒಂದೊಂದು ಗುಂಡಿಗೆದಲ್ಲಿ 5 ಜನ ನಿಂತ್ಕೊಂಡಿದ್ಯಾ ಯಾಕಂದ್ರೆ ಐ ಅಪ್ರಿಷಿಯೇಟ್. ನೋಡ್ಕೊ ನೀನೇನು ನೋಡಿದ್ರು ಅಷ್ಟೇ. ಇರೋದಿಲ್ಲ ನೋಡ್ಕೊ ಹಂಗೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ನೋಡ್ತಾನೆ ಇದ್ದೀನಿ. ಇವ್ನು ನೋಡ್ಕೋತಾನೆ, ಬೇರೆಯವ್ರು ಇವ್ನು ನೋಡ್ಬೇಕಲ್ಲ. ಏನು ಮಾಡೋದು ಬೇಡ ಜೀವ. ಯಾವುದು ಸಿಟಿ ಎಲ್ಲಿಗೆ ಎಂಟರ್ ಆಗಿದ್ದೀವಿ ಅಂದರೆ ತಿರುಪತಿ. ಇಲ್ಲಿಂದ 114 ಅಷ್ಟೇನಾ? ಈಗ ತಿರುಪತಿಗೆ ಹೋಗ್ಬೇಕಾ ನಿಮ್ಗೆ 1 ಅವರ್? 114 ಕಿಲೋಮೀಟ್ರ್ ಇಲ್ಲಿಂದ. 114 ಕಿಲೋಮೀಟ್ರ್ ಅಂದ್ರೂ ನಮಗೆ 2 ಅವರ್ ಆಗುತ್ತೆ. ರೋಡೆಲ್ಲ ಫುಲ್ ಬಂಪಿ ಸಿಮೆಂಟ್ ರೋಡ್ ಆಗಿರೋದ್ರಿಂದ ಅವನು ಇದನ್ನೇ ಅನ್ಸುತ್ತೆ ಗುರು ಹೇಳಿದ್ದವನು. ರೋಡ್ ಹಾಕ್ಬಿಟ್ಟಿದ್ದಾರೆ, ಬೆಣ್ಣೆ ಥರ ಇದೆ, ಹಾಗೇ ಹೋಗ್ಬೋದು. ಆಲ್ಟೋದಲ್ಲಿ ಅವ್ನು ಯಾವ ಬೆಣ್ಣೆ ಥರ ನೋಡಿದಾನೋ ಸಸ್ಪೆನ್ಷನ್ ಗೊತ್ತಾಗಿಲ್ಲ. ಅವನು ಕೇಸರಿ ಮೊನ್ನೆ ವಿಡಿಯೋನಲ್ಲಿ ನೋಡಿದ್ರಲ್ಲಪ್ಪ, ಹೆಂಗಿತ್ತಂತ ಒಂದು ಡ್ರೈವಿಂಗ್. ನಿನ್ಗೆ ಇದು ನೋಡ್ತಾ ಇದೆಯಲ್ಲ, ನಿಂಗೆ ಐ ಹ್ಯಾವ್ ಟು ಸೀ ದಟ್ ಪರ್ಸನ್. ಬನ್ನಿ ಗಾಯ್ಸ್, ನೆಕ್ಸ್ಟ್ ಸಿಗ್ತೀನಿ. 2000 years later. ಸೊ ಇನ್ನೂ 109 ಕಿಲೋಮೀಟರ್ ಇದೆ. 100 ಕಿಲೋಮೀಟ್ರ್ 60 ಕಿಲೋಮೀಟರ್ ಹೊಡೆದಿಟ್ವಾ ಸ್ಟ್ರೆಚಲ್ಲಿ. ಈಗ ಕ್ವಿಕ್ ಬ್ರೇಕ್ ಕಾರಣ ಏನು ಅಂತಂದ್ರೆ 60 ಕಿಲೋಮೀಟರ್ ಬ್ರೇಕ್ ತಪ್ಪಾಯ್ತು. ಹೇಮ ಅವ್ರಿಗೆ ಮಾವಿನಕಾಯಿ ಕಣ್ಣಿಗೆ ಕಾಣಿಸಿದ ತಕ್ಷಣ ಮಾವಿನಕಾಯಿ ಬೇಕು ಅಂತ ಹಿಡಿದಿದ್ದಾರೆ. ಪ್ರೀತಿಯ ಗಂಡ ನಿಲ್ಸ್ಬಿಟ್ಟ. ಅವನೇನು ಹೇಳ್ದ ಗೊತ್ತಾ ಹೇಮ? ಅಲ್ಲಿ ಹೇಳು, ಅಲ್ಲಿ ಹೋದ್ಮೇಲೆ ಪ್ರೀತಿಯ ಗಂಡ ಮಾವಿನಕಾಯಿ ಕೊಡಿಸ್ತಾ ಇದ್ದಾನೆ ಅಂತ. ಒಪ್ಕೋತೀನಿ. ನಾವು ಇವಾಗ ವೇಲೂರಲ್ಲಿದ್ದೀವಿ. ವೇಲೂರು ತಾನೆ ಮಗ? ವೇಲೂರಲ್ಲಿದ್ದೀವಿ. ವೇಲೂರು ಸಿಟಿ ಇನ್ನೂ 74 ಕಿಲೋಮೀಟರ್ಸ್ ಇದೆ. 1.5 hour ಜರ್ನಿ. ವೇಲೂರಲ್ಲಿ ಎಲ್ಲರೂ ಶಿಸ್ತು ಪಾಲನೆ ಪದ್ಧತಿ, ಎಲ್ಲರಲ್ಲಿ ಹೆಲ್ಮೆಟ್ಗಳು. ಒಂದೇ ಒಂಚೂರು ನೋಡಿ. So nice. So nice. ಚೆನ್ನಾಗಿದೆ. ರೂಲ್ಸ್ ಎಲ್ಲ ಪರ್ಫೆಕ್ಟಾಗಿ ಫಾಲೋ ಮಾಡ್ತಾರೆ. ಈವನ್ ರೋಡಲ್ಲಿರೋ ನಾಯಿಗಳು ಸಹ ಅಷ್ಟೊಂದು ಫಾಲೋ ಮಾಡ್ತಿಲ್ಲ, ಅಷ್ಟು ಚೆನ್ನಾಗಿ ಫಾಲೋ ಮಾಡ್ತಾರೆ. ವ್ಯೂ ಅಂತೂ ಸಕ್ಕತ್ತಾಗಿದೆ ಮಗ. ಹಿಂಗೆ ಸ್ಟ್ರೈಟ್ ಹೋದ್ರೆ ಬೆಟ್ಟದ ಮೇಲೆ ಹಿಂಗೆ ಹೋಗ್ಬಿಡ್ಬೋದು. A few moments later. ಇಂಡಿಯನ್ ಆಯಿಲ್, ಪೆಟ್ರೋಲ್ ಮುಂದೆ ಏನಾದರೂ ಹಾಕ್ಸ್ಬೋದಾಗಿತ್ತಪ್ಪ. ಹೆಂಗೋ ರಶ್ ಇತ್ತು ಇಲ್ಲಿ ಅಷ್ಟೇ. ಸಿಟಿ ಅಲ್ವಾ, ಸೊ ಯಾಕೆ ಏನು ಇನ್ನೂ ಆರಾಮ್ಸೆ 80 ರಿಸರ್ವ್ ಬಂದ್ಬಿಡುತ್ತೆ. 80 ಇದೆಯಾ? ರಿಸರ್ವ್ ಬಂದ್ಬಿಡುತ್ತೆ. ಹಾಕ್ಸಿಲ್ಲ, ಪೆಟ್ರೋಲ್ ಹಾಕ್ಸಿಲ್ಲ. ಇನ್ನೂ ಸ್ವಲ್ಪ ಎನರ್ಜಿ ಇದೆ ಕಾರ್ಗೆ. ಸೊ ಇಲ್ಲಿ ತುಂಬ ಟ್ರಾಫಿಕ್ ಇದೆ, ಅದಕ್ಕೆ ಮುಂದೆ ಹೋಗ್ಬಿಟ್ಟು ಹಾಕ್ಸೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ಪೆಟ್ರೋಲ್ ಬಂಕ್ ಸಿಗುತ್ತೆ, ಅಲ್ಲಿ ಹಾಕ್ಸೋಣ. ಬಂದು ಈಗ ಕಾರ್ಗೆ ಪೆಟ್ರೋಲ್ ಹಾಕ್ಸ್ತಾ ಇದ್ದೀವಿ. XP90 ಬಂದು 116 ಇದೆ. ನಾರ್ಮಲ್ ಪೆಟ್ರೋಲ್ ಬಂದು ತಮಿಳ್ನಾಡಲ್ಲಿ ಎಷ್ಟಿದೆ? 160 ಎಷ್ಟಿದೆ ಇವರು? ಆ ಕಡೆ ಇರೋದು ಡೀಸೆಲ್ಲ 108 ರುಪೀಸ್. ನಾರ್ಮಲ್ ಪೆಟ್ರೋಲ್ ಬಂದು 108 ಇದೆ. XP95 ಒಂದು 116. ಫುಲ್ ಟ್ಯಾಂಕ್ ಪೆಟ್ರೋಲ್ 3984 ರುಪೀಸ್ ಆಗಿದೆ. ಬನ್ನಿ ನೋಡೋಣ.
ಚೆನ್ನಾಗಿದೆ ಒಂಥರ ಜರ್ನಿ. ಬೆಳಗ್ಗೆನೇ ಬಂದು ಫುಲ್ ಟ್ರಾವೆಲಿಂಗ್. ನಾನು ಆ್ಯಕ್ಚುಲಿ ತಮಿಳ್ನಾಡಿಗೆ ಲಾಸ್ಟ್ ಒಂದು 7-8 ಇಯರ್ಸ್ ಬ್ಯಾಕ್ ಬಂದಿದ್ದು ಅನಿಸುತ್ತೆ ಈ ಸೈಡೆಲ್ಲ. ಕಂಚಿಗಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ತಮಿಳ್ನಾಡಲ್ಲಿ ಬೇರೆ ಬೇರೆ ಪ್ಲೇಸಸ್ಗೆಲ್ಲ ಓಡಾಡಿದ್ದೀನಿ. ಈ ಗೋಲ್ಡನ್ ಟೆಂಪಲ್ ಇರ್ಬೋದು ಇದೆಲ್ಲ. ಕಾಂಚೀಪುರಂಗೆ ಫಸ್ಟ್ ಟೈಮ್. ಬನ್ನಿ ನೋಡೋಣ ಎಲ್ಲ ಹೇಗಿರುತ್ತೆ. ಅದು ನಮ್ಮ ಮಂಜನ ಜೊತೆ ಅಂತೂ ಫಸ್ಟ್ ಟೈಮ್. ಸೊ ಬ್ಯೂಟಿಫುಲ್ ಹೈವೇಸ್. ಫೈನಲಿ ಆಫ್ಟರ್ 6 to 7 hours 6 hours ಆಫ್ ಜರ್ನಿ ಕರೆಕ್ಟಾಗಿ ಕೋಲಾರ 6 ಗಂಟೆಗೆ ಬಿಟ್ಟಿದ್ದು. ಇವಾಗ ಟೈಮ್ ಬಂದು ಕರೆಕ್ಟಾಗಿ 10:30 ಆಗಿದೆ. ಇವಾಗ ಬಂದು ರೀಚ್ ಆಗಿದ್ದೀವಿ ಕಾಂಚೀಪುರಮಲ್ಲಿ. ಕಾಂಚೀಪುರಮಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ಬಂದಿರೋದು ಯಾವುದೋ ಒಂದು ಟೆಂಪಲ್ಗೆ, ವರದರಾಜ್ ಟೆಂಪಲ್ ಅಂತ. ಸೊ ನಾನು ಅದರೆಲ್ಲ ಕೆಲಸ ಮುಗಿಸ್ಕೊಂಡು ಈ ಟೆಂಪಲ್ ಹತ್ರ ವಿಸಿಟ್ಗೆ ಬಂದಿದ್ದೀವಿ. ಬನ್ನಿ ಹೋಗೋಣ, ಟೆಂಪಲ್ ವಿಸಿಟ್ ಮಾಡಿ ಸಿಗೋಣ.